ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ನನಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಬರಕ್ಕಾಗಿರ್ಲಿಲ್ಲ, ಬಟ್ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈ ತರ ಒಂದು ಪೋಸ್ಟ್ ಗಳನ್ನ ಮಾಡಿದ್ದೆ. ಓಕೆ, ಈ ತರ ಕಳಿಸಿದ್ದೆ ನಾನು. ಜೊತೆಲಿ ನಾನು ಒಂದು ವಾಯ್ಸ್ ನೋಟ್ ಕೂಡ ಕಳಿಸಿದ್ದೆ, ಎಲ್ಲೆಲ್ಲಿ ನಾನು ಟ್ರೇಡ್ ನ ಅವಾಯ್ಡ್ ಮಾಡ್ತೀನಿ, ಹಾಗೆ ಯಾವ ಲೆವೆಲ್ ಒಳಗಡೆ ಇವತ್ತು ಟ್ರೇಡ್ ಕೂಡ ಮಾಡುತ್ತೆ ಅಂತ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೆ. ಜೊತೆಲಿ ನಮಗೆ ನಿಫ್ಟಿ ಇವತ್ತು ಒಂದು ರೇಂಜ್ ಒಳಗಡೆ ಟ್ರೇಡ್ ಮಾಡುತ್ತೆ ಅಂತ ಕೂಡ ನಾನು ಆ ವಾಯ್ಸ್ ನೋಟ್ ಅಲ್ಲಿ ಮೆನ್ಷನ್ ಮಾಡಿದ್ದೆ. ಯಾರ್ಯಾರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ, ಯಾರ್ಯಾರು ನೋಡಿರ್ತಾರೋ ಅವ್ರಿಗೆಲ್ಲರಿಗೂ. ಓಕೆ, ನಾನು ಏನ್ ಹೇಳಿದ್ದೆ ಅಂದ್ರೆ ಈ ರೇಂಜ್ ಒಳಗಡೆ ನಮ್ಗೆ ಇವತ್ತು ಟ್ರೇಡ್ ಮಾಡುವಂತ ಚಾನ್ಸಸ್ ಇದೆ ಅಂತ ನಾನು ಕ್ಲಿಯರ್ ಆಗಿ ಅಲ್ಲಿ ಹೇಳಿದ್ದೆ. ಅದೇ ತರ ಈ ಲೆವೆಲ್ ಗಳು ಕೂಡ ನಾನು ಮೆನ್ಷನ್ ಮಾಡಿ ಹೇಳಿದ್ದೆ. ಇದ್ರ ಒಳಗಡೆ ಒಂದು ಮೂವ್ಮೆಂಟ್ ಕೊಡುತ್ತೆ, ಸೊ ನೋಡ್ಕೊಂಡು ನಾವು ಎಂಟ್ರಿ ತಗೋಬೇಕು. ಬೈ ಚಾನ್ಸ್ ಏನಾದ್ರು ಇದನ್ನ ಬ್ರೇಕ್ಔಟ್ ಮಾಡ್ತು ಅಂದ್ರೂ ನಾವಿಲ್ಲಿ ಎಂಟ್ರಿ ತಗೊಳ್ಳಲ್ಲ, ಯಾಕೆಂದ್ರೆ ಇಲ್ಲಿಂದ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳಿದ್ದೆ. ಸೊ ಒಂದ್ಸಾರಿ ನೀವು ಯಾರ್ಯಾರು ನೋಡಿಲ್ಲ ಗ್ರೂಪ್ ಅಲ್ಲಿ ಇದ್ರೆ ದಯವಿಟ್ಟು ಒಂದ್ಸಾರಿ ನೋಡ್ಬಿಡಿ. ಸೊ ಅದೇ ತರ ನೋಡಿ ನಮ್ಗೆ ಇಲ್ಲಿ ಸೇಮ್ ವರ್ಕ್ ಆಗಿದೆ. ಎಕ್ಸಾಕ್ಟ್ ಆಗಿ ನೋಡಿ ನಮ್ಮ ಇದೇ ಲೆವೆಲ್ ಇಂದ ಕೆಳಗಡೆ ಬಂತು, ಆದ್ರೆ ನಮ್ಗೆ ಇಲ್ಲಿ ಗೊತ್ತಿದ್ರು ನಾನು ಇಲ್ಲಿ ಎಂಟ್ರಿ ತಗೊಂಡಿಲ್ಲ. ರೀಸನ್ ಏನು ಅಂದ್ರೆ ನಾನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ. 10 o'clock ಒಳಗಡೆ ನಾನು ಯಾವುದೇ ರೀತಿ ಎಂಟ್ರಿನ ತಗೊಳ್ಳಲ್ಲ, ಯಾಕೆಂದ್ರೆ ನಮಗೆ ಮಾರ್ಕೆಟ್ ಒಂದು ರೇಂಜ್ ಗೆ ಸೆಟಲ್ ಆಗಬೇಕು. ಸೆಟಲ್ ಆಗೋದೇ ನಮಗೆ 10 o'clock ಮೇಲೆ. ಓಕೆ, ಸೊ ಅಲ್ಲಿವರೆಗೂ ನಾನು ವೇಟ್ ಮಾಡ್ತೀನಿ. ಎಷ್ಟೇ ಕನ್ಫರ್ಮೇಶನ್ ಇದ್ರು ನಾನು ಎಂಟ್ರಿ ತಗೊಳ್ಳಲ್ಲ. ಅದೇ ತರ ನೋಡಿ ನಮಗೆ ಈ ಲೆವೆಲ್ಸ್ ಇಂದ ಎಕ್ಸಾಕ್ಟ್ ಆಗಿ ಕೆಳಗಡೆ ಬಂದು ಇಲ್ಲಿ ಸಪೋರ್ಟ್ ತಗೊಂತು, ಬಟ್ ಇಲ್ಲೆಲ್ಲೂ ನಮಗೆ ಕ್ಲಿಯರ್ ಕನ್ಫರ್ಮೇಶನ್ ಇಲ್ಲ ರಿವರ್ಸಲ್ ಆಗಿ ಒಂದು ಮೇಲೆ ಹೋಗುತ್ತೆ ಅಂತ. ಹಾಗೆ ನೀವು ಕೇಳಬಹುದು ನನಗೆ ಇಲ್ಲಿಂದ ಒಂದು ರಿವರ್ಸಲ್ ಸೈನ್ ಇದೆಯಲ್ವಾ, ಸೊ ಮೇಲೆ ಹೋಗೋ ತರ ಕಾಣ್ತಿದೆಯಲ್ವಾ ಸರ್, ಇಲ್ಲಿ ಎಂಟ್ರಿ ತಗೋಬಹುದಲ್ವಾ ಅಂತ. ಬಟ್ ಇಲ್ಲಿ ಏನಾಗಿದೆ ನೋಡಿ, ನಮಗೆ ಇಲ್ಲಿಂದ ಕೆಳಗಡೆ ಬರುವಾಗ ಒಂದು ಸೈಡ್ ವೇಸ್ ತರನೇ ಕೆಳಗಡೆ ಬಂದಿದೆ, ಅಷ್ಟೊಂದು ಮೂವ್ಮೆಂಟ್ ಕೊಟ್ಟಿಲ್ಲ. ಆ ತರ ಬಂತು ಅಂದ್ರೆ ನಾವು ಒಂದು ಕ್ಲಿಯರ್ ಕನ್ಫರ್ಮೇಶನ್ ಇಲ್ಲದೆ ಎಂಟ್ರಿ ತಗೊಳ್ಳೋದು ತುಂಬಾ ಡೇಂಜರ್ ಆಗಿರುತ್ತೆ. ಹಾಗೆ ನಮಗೆ ಸ್ಟಾಪ್ ಲಾಸ್ ಇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದೇ ತರ ಆಗಿದೆ ನೋಡಿ, ಇಲ್ಲೇನಾದ್ರೂ ನಾವು ಎಂಟ್ರಿ ತಗೊಂಡ್ರೆ ನಮಗೆ ಸ್ಟಾಪ್ ಲಾಸ್ ಇಟ್ ಆಗ್ತಾ ಇತ್ತು. ಬಟ್ ಈ ಎಂಟ್ರಿ ಕೂಡ ನಮಗೆ ಪರ್ಫೆಕ್ಟ್ ಎಂಟ್ರಿ ಅಲ್ಲ, ಯಾಕೆಂದ್ರೆ ನಮ್ಗೆ ಇಲ್ಲಿ ಆಲ್ಮೋಸ್ಟ್ ಒಂದು 10 to 15 ಪಾಯಿಂಟ್ ಗ್ಯಾಪ್ ಇದೆ. ನಾವು ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿಂದ ಇಲ್ಲಿಗೆ 50 ಟಾರ್ಗೆಟ್ ಇಟ್ಟರೆ ನಮಗೆ ಹಿಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಇದನ್ನ ನಾನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದೆ. ಸೊ ಏನಾದ್ರು ನನಗೆ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಹೋಲ್ಡ್ ಮಾಡಿದ್ರೆ ನಾನು ಇಲ್ಲೊಂದು ಎಂಟ್ರಿ ತಗೊಂತಾ ಇದ್ದೆ. ಇದೇ ತರ ಸಿಚುವೇಶನ್ ಆಗಿನೇ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಎಂಟ್ರಿ ತಗೊಂಡೆ, ಬಟ್ ಅದು ನನಗೆ ಅಲ್ಲಿ ಸ್ಟಾಪ್ ಲಾಸ್ ಇಟ್ ಆಯ್ತು. ನಾನು ಎಕ್ಸಿಟ್ ಆದೆ, ಒಂದು ಕಡಿಮೆ ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಆದೆ. ಅದು ಯಾವ ತರ ಅಂತ ಬ್ಯಾಂಕ್ ನಿಫ್ಟಿಯಲ್ಲಿ ಹೋದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಾದ್ಮೇಲೆ ನೋಡಿ ನಮಗೆ ಇಮಿಡಿಯೇಟ್ ಆಗಿ ಇಲ್ಲಿ ಬ್ರೇಕ್ಔಟ್ ಮಾಡಿ ನಮಗೆ ಕೆಳಗಡೆ ಬಂತು. ಹಾಗೆ ಇದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೆ, ಈ ಲೆವೆಲ್ ಅಲ್ಲಿ ಕೂಡ ನಾವು ಟ್ರೇಡ್ ಮಾಡಬಾರ್ದು ಅಂತ ವಾಯ್ಸ್ ನೋಟ್ ಅಲ್ಲಿ, ಯಾಕೆಂದ್ರೆ ನಮಗೆ ಇಲ್ಲಿ ವೀಕ್ಲಿ ಸಪೋರ್ಟ್ ಇದೆ, ಇಲ್ಲಿಂದನೇ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ. ಬಟ್ ಇಲ್ಲಿ ನಾವು ಆಪ್ಷನ್ ಬೈ ಮಾಡಿದ್ರೆ ನಮಗೆ ಇಲ್ಲಿಂದ ಇಲ್ಲಿಗೆ ನಮ್ಮ ಒಂದು ಟಾರ್ಗೆಟ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ನಾನು ಅವಾಯ್ಡ್ ಮಾಡಬೇಕು ಅಂತ ವಾಯ್ಸ್ ನೋಟ್ ಅಲ್ಲಿ ಹೇಳಿದ್ದೆ. ಸೊ ಅದೇ ತರ ಇಲ್ಲೆಲ್ಲೂ ನಾವು ಎಂಟ್ರಿ ತಗೊಂಡಿಲ್ಲ. ಅದಾದ್ಮೇಲೆ ನೋಡಿ ನಮಗೆ ಬ್ರೇಕ್ಔಟ್ ಆಗಿ ಮೇಲೆ ಬಂತು. ಇಲ್ಲೊಂದು ರಿಟ್ರೇಸ್ಮೆಂಟ್ ತಗೊಂಡಿದ್ರೆ ಇಲ್ಲೊಂದು ಎಂಟ್ರಿ ತಗೋಬಹುದಿತ್ತು. ಓಕೆ, ಬಟ್ ಇಲ್ಲಿ ರಿಟ್ರೇಸ್ಮೆಂಟ್ ಸಿಕ್ಕಿಲ್ಲ. ಸೊ ಈ ಎಂಟ್ರಿ ಕೂಡ ನಾವು ಅವಾಯ್ಡ್ ಮಾಡಿದ್ವಿ. ಅದಾದ್ಮೇಲೆ ನೋಡಿ ನಮಗೆ ಕೆಳಗಡೆ ಬಂದು ಇದೇ ರೇಂಜ್ ನೇ ಒಂದು ಸಪೋರ್ಟ್ ಆಗಿ ತಗೊಂಡು ಇಲ್ಲಿ ನಮಗೆ ಇದ್ರ ಮೇಲೆನೆ ಕ್ಲೋಸ್ ಕೊಡ್ತು ಮಾರ್ಕೆಟ್. ಸೊ ನೋಡಿ ನಮ್ಮ SR ಲೆವೆಲ್ ಎಷ್ಟು ಪರ್ಫೆಕ್ಟ್, ಎಷ್ಟು ಪವರ್ಫುಲ್ ಅಂತ. ನೀವು ಯಾವ್ಯಾವ್ದೋ ಲೆವೆಲ್ ಗಳು ಹಾಕೊಂತೀರಾ, ಏನೇನೋ ಮ್ಯಾನ್ಯುಯಲ್ ಮಾಡ್ತೀರಾ, ಅದೆಲ್ಲ ಮಾಡ್ಕೊಂಡು ಫೈನಲಿ ಒಂದಿಷ್ಟು ಲಾಸ್ ಅಲ್ಲಿ ನೀವು ಎಕ್ಸಿಟ್ ಆಗ್ತೀರಾ. ಬಟ್ ನಮ್ಮ SR ಲೆವೆಲ್ ಏನ್ ಮಾಡುತ್ತೆ ನೋಡಿ, ನಮಗೆ ಫೇಕ್ ಟ್ರೇಡ್ ಗಳನ್ನ ಅವಾಯ್ಡ್ ಮಾಡುತ್ತೆ. ಸೊ ಯಾರ್ಯಾರು ಈಗ ತಗೊಂಡು ಯೂಸ್ ಮಾಡ್ತಿರ್ತಾರೋ ಅವ್ರಿಗೆಲ್ಲ ಇದ್ರ ಅನುಭವ ಆಗಿರುತ್ತೆ. ಇವನ್ ನನಗೆ ಅವ್ರ ಕಡೆಯಿಂದ ರಿವ್ಯೂ ಕೂಡ ಸೂಪರ್ ಆಗಿ ಬರ್ತಾ ಇದೆ. ಬಟ್ ನಾನು ಯಾರ್ಯಾರು SR ಲೆವೆಲ್ ಟೂಲ್ ತಗೊಂಡಿದ್ರು ಅವ್ರೆಲ್ರಿಗೂ ಹೇಳಿದೀನಿ, 1 month ಕಂಪ್ಲೀಟ್ ಆಗಿ ನೀವು ಟೆಸ್ಟ್ ಮಾಡಬೇಕು, ಯಾರು ಎಂಟ್ರಿ ತಗೋಬಾರ್ದು ಅಂತ. ಸೊ ಅದ್ರ ಒಳಗಡೆ ನಿಮ್ಗೆ ನಾನು ಕಂಪ್ಲೀಟ್ ಆಗಿ ಇದ್ರ ರೂಲ್ ಆಗ್ಲಿ ಅಥವಾ ಯಾವ ತರ ಯೂಸ್ ಮಾಡಬೇಕು, ಸ್ವಿಂಗ್ ಟ್ರೇಡಿಂಗ್ ಆಗ್ಲಿ, ಪೊಸಿಷನ್ ಆಗ್ಲಿ, ಯಾವ್ಯಾವ ತರ ಒಂದು ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಕಂಪ್ಲೀಟ್ ಪ್ರತಿಯೊಂದು ಹೇಳ್ತೀನಿ, ಡೋಂಟ್ ವರಿ. ಓಕೆ, ಸೊ ಇದಿಷ್ಟು ನಿಫ್ಟಿಯಲ್ಲಿ ಆಯ್ತು. ಸೊ ನೋಡಿದ್ರಲ್ವಾ ಎಕ್ಸಾಕ್ಟ್ ಆಗಿ ಇದಕ್ಕಿಂತ ಒಂದು 4-5 ಪಾಯಿಂಟ್ ಮೇಲಿಂದಾನೆ ರಿವರ್ಸಲ್ ಆಗಿದೆ. ಸೊ ನಾವು ಯಾವ ತರ ಅನ್ಕೊಂಡಿದೀವೋ ಅದೇ ತರ ವರ್ಕ್ ಆಗಿದೆ. ಬಟ್ ನಮಗೆ ನಿಫ್ಟಿಯಲ್ಲಿ ಇವತ್ತು ಎಂಟ್ರಿ ಸಿಕ್ಕಿಲ್ಲ. ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಅಲ್ಲಿ ನಾನು ಯಾವ ತರ ಎಂಟ್ರಿ ತಗೊಂಡೆ, ಹಾಗೆ ಯಾವ ತರ ಒಂದು ಸ್ಟಾಪ್ ಲಾಸ್ ತಗೊಂಡೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಆಕ್ಚುಲಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಎಂಟ್ರಿ ತಗೊಂಡೆ, ಯಾವ ತರ ಎಂಟ್ರಿ ತಗೊಂಡೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಲಾಜಿಕ್ ಏನು ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ನೋಡಿ ನಮಗೆ ಬ್ಯಾಂಕ್ ನಿಫ್ಟಿ ಏನಾಯ್ತು, ಒಂದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮೇಲೆನೆ ಹೋಯ್ತಲ್ವಾ. ಮೇಲೆ ಹೋಗಿದ್ದು ಎಕ್ಸಾಕ್ಟ್ ಆಗಿ ನೋಡಿ ನಮಗೆ ಈ ಲೆವೆಲ್ ನೇ ಒಂದು ಸಪೋರ್ಟ್ ಆಗಿ ತಗೊಂಡು ಟ್ರೇಡ್ ಮಾಡ್ತಾ ಇತ್ತು. ಇವನ್ ಇದನ್ನು ಕೂಡ ನಾನು ಹೇಳಿದ್ದೆ, ಅಬೌಟ್ 10 o'clock ವರೆಗೂ ನನಗೆ ಇದೇ ಲೆವೆಲ್ ಮೇಲೆನೆ ಹೋಲ್ಡ್ ಮಾಡ್ತು ಅಂದ್ರೆ ನಾನು ಎಂಟ್ರಿ ತಗೊಂತೀನಿ, ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ. ಅದು ಯಾವ ತರ ಎಂಟ್ರಿ ಏನು ಅಂತ ನಿಮಗೆ ಪೋಸ್ಟ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅಂದಿದ್ದೆ. ಅದೇ ತರ ನಾವು ಇಲ್ಲಿ ಟ್ರೇಡ್ ಗಳನ್ನ ಅವಾಯ್ಡ್ ಮಾಡಬೇಕು ಅಂತ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಏನೊಂದು ಪೋಸ್ಟ್ ಮಾಡಿದ್ನಲ್ವಾ, ಅಲ್ಲಿ ಹೇಳಿದ್ದೆ ನಾನು ಸ್ಕ್ರೀನ್ ಶಾಟ್ ಅಲ್ಲಿ. ಹಾಗೆ ಡೌನ್ ಸೈಡ್ ಅಲ್ಲೂ ಕೂಡ ಎಲ್ಲ ಅವಾಯ್ಡ್ ಮಾಡಬೇಕು ಅಂತ ಕೂಡ ಹೇಳಿದ್ದೆ. ನೋಡಿ ಇಲ್ಲಿ ನನ್ನ ಟ್ರೇಡ್ ಲಾಜಿಕ್ ಏನಿತ್ತು ಅಂದ್ರೆ, ಇದನ್ನೇ ತುಂಬಾ ಹೊತ್ತು ಸಪೋರ್ಟ್ ತಗೊಂತಲ್ವಾ, ಇಲ್ಲಿ 10 o'clock ವರೆಗೂ ಸಪೋರ್ಟ್ ತಗೊಂಡು ಅಗೇನ್ ಮೇಲೆ ಹೋಗಕ್ ಸ್ಟಾರ್ಟ್ ಮಾಡ್ತು. ಮತ್ತೆ ಈ ದೊಡ್ಡ ರೆಡ್ ಕ್ಯಾಂಡಲ್ ಏನಿದಿಲ್ವಾ, ಇಲ್ಲೇ ಬಂದು ಇದನ್ನೇ ಸಪೋರ್ಟ್ ಆಗಿ ತಗೊಂಡು ಇಲ್ಲೇ ನಮಗೆ ಇದ್ರ ಮೇಲೆನೆ ಕ್ಲೋಸ್ ಕೊಡ್ತು. ಸೊ ನನಗೆ ಅಲ್ಲಿ ಕನ್ಫರ್ಮ್ ಆಯ್ತು ನಮಗೆ ಇಲ್ಲಿಂದ ಒಂದು ಮೇಲ್ಗಡೆ ಹೋಗ್ಬೋದು ಅಂತ. ಬಟ್ ಇನ್ನೊಂದು ಕ್ಯಾಂಡಲ್ ಗೆ ವೇಟ್ ಮಾಡುವಂತ ನೋಡ್ತಾ ಇದ್ದೆ. ಈ ಕ್ಯಾಂಡಲ್ ಕೂಡ ನನಗೊಂದು ಗ್ರೀನ್ ಕ್ಯಾಂಡಲ್ ಆಗಿ ಇದ್ರ ಲೆವೆಲ್ ಮೇಲೆ ನಮಗೆ ಕ್ಲೋಸ್ ಕೊಡ್ತು. ಸೊ ನೆಕ್ಸ್ಟ್ ಏನ್ ಮಾಡಿದೆ, ಇಮಿಡಿಯೇಟ್ ಈ ಕ್ಯಾಂಡಲ್ ಸ್ಟಾರ್ಟ್ ಆಗ್ತಿದೆ, ನಾನು ಇಲ್ಲೊಂದು ಫ್ಯೂಚರ್ ನ ಬೈ ಮಾಡಿದೆ. ಫ್ಯೂಚರ್ ನ ಬೈ ಮಾಡ್ಕೊಂಡು ಒನ್ ಸ್ಟೆಪ್ ಔಟ್ ಆಫ್ ದ ಮನಿ ಏನ್ ಮಾಡಿದೆ, ಪುಟ್ ಆಪ್ಷನ್ ನ ಬೈ ಮಾಡಿದೆ. ಸೊ ಅಲ್ಲಿ ನನ್ನ ಪೊಸಿಷನ್ ಹೆಡ್ಜ್ ಆಯ್ತು, ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡೆ. ಬಟ್ ಏನ್ ಮಾಡ್ತು ನೋಡಿ, ಇಮಿಡಿಯೇಟ್ ಆಗಿ ಕೆಳಗಡೆ ಬಂದು ಈ ರೇಂಜ್ ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಇಲ್ಲಿ ಬಂದು ನನ್ನ ಸ್ಟಾಪ್ ಲಾಸ್ ಇಟ್ ಆಯ್ತು. ಇಲ್ಲಿಗೆ ನಾನು ಎಕ್ಸಿಟ್ ಆಗ್ಬಿಟ್ಟೆ. ಹಾಗೆ ನನ್ನ ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ. 100 ಪಾಯಿಂಟ್ ನಾನು ಟಾರ್ಗೆಟ್ ಇಟ್ಟರೆ 50 ಪಾಯಿಂಟ್ ಸ್ಟಾಪ್ ಲಾಸ್ ಇಡ್ತೀನಿ. ಸೊ ಅದೇ ತರ ನಾನು 50 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಂಡೆ. ಈ ರೇಂಜ್ ಬರ್ತಿದೆ, ನಾನು ಎಕ್ಸಿಟ್ ಆದೆ. ಒಂದೇ ಒಂದು ಲಾಟ್ ಹಾಕಿದೆ, ಜಸ್ಟ್ ನನಗೆ 600 rupees ಲಾಸ್ ಆಯ್ತು ಒಂದು ಲಾಟ್ ಅಲ್ಲಿ. ಓಕೆನಾ, ಯಾಕೆಂದ್ರೆ ನಾನು ಹೆಡ್ಜಿಂಗ್ ಪೊಸಿಷನ್ ತಗೊಂಡಿದ್ನಲ್ವಾ, ನನಗೆ ಫ್ಯೂಚರ್ ಅಲ್ಲಿ ಕೆಳಗಡೆ ಬರ್ತಿದ್ದಾಗ ನನಗೆ ಪುಟ್ ಅಲ್ಲಿ ಪ್ರೀಮಿಯಂ ಕೊಡ್ತಾ ಇರುತ್ತೆ, ಅಂದ್ರೆ
ಪ್ರಾಫಿಟ್ ಕೊಡ್ತಾ ಇರುತ್ತೆ. ಸೊ ಅವೆರಡು ಬ್ಯಾಲೆನ್ಸ್ ಮಾಡಿದಾಗ ನನಗೊಂದು 600 ರುಪೀಸ್ ಲಾಸ್ ಆಯ್ತು ಅಷ್ಟೇ. ಸೊ ಇದಿಷ್ಟೇ ನನ್ನ ಟ್ರೇಡ್ ಆಗಿತ್ತು ಇವತ್ತು. ಅದಾದ್ಮೇಲೆ ನೋಡಿ ನಮಗೆ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ರಿವರ್ಸಲ್ ಆಯ್ತು. ಇದನ್ನು ಬ್ರೇಕ್ಔಟ್ ಮಾಡಿ ಇದೇ ಲೆವೆಲ್ ನಮಗೆ ಸಪೋರ್ಟ್ ತಗೊಂಡು ಇವತ್ತಿನ ಮಾರ್ಕೆಟ್ ಇದ್ರ ಮೇಲೆನೆ ಕ್ಲೋಸ್ ಮಾಡ್ತು. ಇದು ಒಂದೇ ಒಂದು ಎಂಟ್ರಿ ನಾನು ತಗೊಂಡಿದ್ದು. ಅದು ಬಿಟ್ಟು ನಾನು ಬೇರೆ ಯಾವುದೇ ರೀತಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ ಎಂಟ್ರಿನ ತಗೊಂಡಿಲ್ಲ. ಅದಾದ್ಮೇಲೆ ನಾನು ಕೆಲವೊಂದು ಸ್ವಿಂಗ್ ಪೊಸಿಷನ್ ಗಳು ತಗೊಂಡೆ. ಒಂದು 15 ಡೇಸ್ ಟಾರ್ಗೆಟ್ ಇಟ್ಕೊಂಡು ಅದನ್ನ ನಾನು ನಿಮಗೆ ಹೋಗ್ತಾ ನಿಮ್ಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾನು ಯಾವ ತರ ಎಂಟ್ರಿ ತಗೊಂಡೆ ಅದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಈಗಲೇ ಹೇಳಿದೆ ಅಂದ ತಕ್ಷಣ ಏನ್ ಮಾಡ್ತೀರಾ, ಎಷ್ಟೊಂದು ಜನ ಇಮಿಡಿಯೇಟ್ ಎಂಟ್ರಿ ತಗೊಂಡು ಕುತ್ಕೊಂಡ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ಅದ್ರಲ್ಲಿ ಎಷ್ಟು ರಿಸ್ಕ್ ಇದೆ, ಎಷ್ಟು ರಿವಾರ್ಡ್ ಇದೆ, ಅದನ್ನೆಲ್ಲ ನಿಮ್ಗೆ ಅರ್ಥ ಮಾಡಿಸಿ ಆದ್ಮೇಲೆ ನಾನು ನಿಮಗೆ ಎಂಟ್ರಿಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇದಿಷ್ಟು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತಿನ ಒಂದು ಟ್ರೇಡ್ ಆಗಿತ್ತು. ಸೊ ನಿಫ್ಟಿಯಲ್ಲಿ ನಾನು ಯಾವುದೇ ರೀತಿ ಟ್ರೇಡ್ ಮಾಡಿಲ್ಲ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದೇ ಒಂದು ಹೆಡ್ಜಿಂಗ್ ಪೊಸಿಷನ್ ತಗೊಂಡೆ, ಜಸ್ಟ್ 600 ರುಪೀಸ್ ಲಾಸ್. ಸೊ ಮೊನ್ನೆ ನನಗೊಬ್ರು ಮೆಸೇಜ್ ಮಾಡಿದ್ರು, ಅವರು ಬ್ಯಾಂಕ್ ನಿಫ್ಟಿಯಲ್ಲಿ 43,000 ರುಪೀಸ್ ಲಾಸ್ ಮಾಡ್ಕೊಂಡಿದ್ದಾರೆ. ಇವನ್ ನನಗೆ ಸ್ಕ್ರೀನ್ ಶಾಟ್ ಕೂಡ ಕಳಿಸಿದ್ದಾರೆ. ಸೊ ನೀವು ಯಾವ್ಯಾವ್ದೋ ಒಂದು ಲಾಜಿಕಲ್ ನೀವು ಅಪ್ಲೈ ಮಾಡಿದ್ರೆ ಸೊ ನೀವು 100% ಅಲ್ಲಿ ಲಾಸ್ ಆಗೋದೇನೆ. ಬಟ್ ಒಂದು ಪರ್ಫೆಕ್ಟ್ ಲಾಜಿಕ್, ಒಂದು ಪರ್ಫೆಕ್ಟ್ ಚಾರ್ಟ್ ಸೆಟಪ್ ಅಲ್ಲಿ ಹೋದ್ರೆ ನೀವು 100% ಸಕ್ಸಸ್ ಆಗ್ತೀರಾ. ಇವನ್ ಎಷ್ಟೊಂದು ಜನಕ್ಕೆ ಅದೊಂದು ತಪ್ಪು ಕಲ್ಪನೆ ಇಟ್ಕೊಂಡಿದ್ದೀರಾ. ವೇವ್ ಅನಾಲಿಸಿಸ್ ನಮಗೆ ಗೊತ್ತಾಯ್ತು ಅಂದ್ಬಿಟ್ರೆ ಈಗ ಒಂದು ಥರ್ಡ್ ವೇವ್ ನಡೀತಾ ಇದೆ ಅಂದ್ರೆ ಸೊ ಇವತ್ತು ನಮಗೆ ಮೇಲೆ ಹೋಗ್ಬಿಡುತ್ತೆ ಅಂತ ಎಂಟ್ರಿ ತಗೊಂತಾರೆ. ಸೊ ಅದನ್ನ ನೀವು ದಯವಿಟ್ಟು ಮಾಡಬಾರ್ದು. ಸೊ ಅದಕ್ಕೆ ನಮಗೆ ಒಂದು ಸಪೋರ್ಟಿಂಗ್ ಟೂಲ್ ಇರಬೇಕು. ಸೊ ನಾನು SR ಲೆವೆಲ್ ಅಂತ ಮಾತ್ರ ಹೇಳ್ತಾ ಇಲ್ಲ. ಸೊ ನೀವು ಯಾವ್ದಾದ್ರು ಇಟ್ಕೋಬಹುದು. ಆ ಸಪೋರ್ಟಿಂಗ್ ಟೂಲ್ ಇಟ್ಕೊಂಡು ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಎಷ್ಟೊಂದು ಜನ ಮಾಡ್ತಾ ಇರೋ ತಪ್ಪು ಅದೇನೆ, ಬರೀ ವೇವ್ ಅನಾಲಿಸಿಸ್ ಅಂತ ವೇವ್ ಅನಾಲಿಸಿಸ್ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಸೊ ಸಮ್ ಟೈಮ್ಸ್ ನಮಗೆ ವೇವ್ ಅನಾಲಿಸಿಸ್ ಕೂಡ ಕೈ ಕೊಡುತ್ತೆ. ಸೊ ಅದಕ್ಕೋಸ್ಕರ ಸಪೋರ್ಟಿಂಗ್ ಟೂಲ್ ಇಟ್ಕೊಂಡು ನಾವು ಟ್ರೇಡ್ ಮಾಡೋದು. ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎಲ್ಲ ಆಯ್ತು. ಐ ಥಿಂಕ್ ನಾನು ಹೇಳಿದ್ದು ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ನೆಲ್ಗೆ ಎಂಡ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಸಿಗುವ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.